ನೋಡಿ, ಸದ್ದಿಲ್ಲದೆ ಆ ಮಾಜಿ ಶಾಸಕ ಎರಡನೇ ಮದುವೆ ಏನಾದರೂ ಆದ್ರ ಅನ್ನುವಂಥ ಪ್ರಶ್ನೆ, ಅನುಮಾನ ಮೂಡ್ತಾ ಇದೆ. ಯಾರು ಆ ಶಾಸಕ, ಮಾಜಿ ಶಾಸಕ? ಡೀಟೇಲ್ಸ್ ಬರ್ತಾ ಇದೆ. ಸರ್ಕಾರಿ ಅಧಿಕಾರಿಯನ್ನ ಮಾಜಿ ಶಾಸಕರಾಗಿರುವ ದಡೇಸುಗೂರ್ ಅವರು ವರಿಸಿದ್ರ ಅನ್ನುವಂಥ ಪ್ರಶ್ನೆ. ಕಾರಣ ಹೇಳ್ತೀನಿ ನೋಡಿ. ಬಸವರಾಜ್ ದಡೇಸುಗೂರು ನನ್ನ ಪತಿ ಅಂತ ಅಧಿಕಾರಿ ಶ್ವೇತಾ ಅವರು ಹೇಳಿರೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಆಗಿದ್ದಾರೆ ಶ್ವೇತಾ ಅನ್ನೋರು. ಇಲಾಖೆಯೊಂದಕ್ಕೆ ಭೇಟಿ ಕೊಟ್ಟಂತಹ ವೇಳೆ ಉಪಲೋಕಾಯುಕ್ತ ವೀರಪ್ಪ ಅವರು ಮಾಹಿತಿಯನ್ನ ಕೇಳ್ತಾ ಇರ್ತಾರೆ. ಯಾರು ನೀವು, ಯಾವ ಊರು, ಏನು ಹೆಸರು, ನಿಮ್ಮ ಗಂಡನ ಹೆಸರೇನು, ಹಿಂಗೆ ಕೇಳಬೇಕಾದ್ರೆ ಆಗ ನನ್ನ ಪತಿ ಬಸವರಾಜ್ ದಡೇಸುಗೂರು ಅಂತ ಹೇಳ್ತಾರೆ ಅಧಿಕಾರಿ. ಈ ಹಿಂದೆ ದಡೇಸುಗೂರು ಮತ್ತು ಮಹಿಳಾ ಅಧಿಕಾರಿಯ ಒಂದು ಆಡಿಯೋ ವೈರಲ್ ಆಗಿತ್ತು, ಅವರ ಹೇಳಿಕೆಗಳು ವೈರಲ್ ಆಗಿತ್ತು. ಈಗ ಮಾಹಿತಿ ಕೇಳುವಂತಹ ಸಂದರ್ಭದಲ್ಲಿ, ಉಪಲೋಕಾಯುಕ್ತರು ಬಂದಂತಹ ಸಂದರ್ಭದಲ್ಲಿ ಕೇಳದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಇವ್ರು ಹಿಂಗಂದಿದ್ದಾರೆ. ಹಾಗಾದ್ರೆ ಆ ಹೇಳಿಕೆ ವೈರಲ್ ಆಗಿತ್ತಲ್ಲ, ಅವರು ಒಂದು ಆಡಿಯೋ ಸಂಭಾಷಣೆ, ಅದನ್ನು ಫಸ್ಟ್ ಕೇಳಿಸ್ಕೊಬರೋಣ ಬನ್ನಿ. ಯಾರು ಗೊತ್ತಾಗಲ್ಲ. ಒಂದು ಹೋಗಿದೆ, ಎರಡು ಬಂದಿದೆ ಅಮ್ಮ. ಅವ್ರೇನ್ ಕೆಲಸ ಮಾಡ್ತಾರೆ ಯಜಮಾನ್ರು? ವಾ, ಪೊಲಿಟಿಷಿಯನ್ ಏನ್ರಿ? ಮಾಜಿ ಶಾಸಕರು ಸರ್. ಜನ್ ಮೋರ್ ರೆಸ್ಪಾನ್ಸಿಬಲ್. ಯಾರು ಹೇಳಿ ಕನಕಿರಿ? ಬಸವರಾಜ್ ದಡೇಸುಗೂರು. ಆಯ್ತು, ತೊಂದರೆ ಇಲ್ಲ. ಅವ್ರಿಗೇನು ದುಡ್ಡು ಕೊಡೋದಿಲ್ಲ. ಅವ್ರ ಪೆನ್ಷನ್ ಬರ್ತಮ್ಮ. ಸರ್ ಆದ್ರೂ ತಗೋತಾರೆ ಸರ್. ನೀವು ಕೊಡಂಗಿಲ್ಲ. ಯಾರು ಮಗಳಿಗೋ ಯಜಮಾನ್ರಿಗೋ ಮಾಡಿರ್ಬೇಕು. ಅದು ಯಾರು ಗೊತ್ತಾಗಲ್ಲ. ಒಂದು ಹೋಗಿದೆ, ಎರಡು ಬಂದಿದೆ ಅಮ್ಮ. ನೋಡಿ, ಕೇಳಿದ್ರಲ್ಲ, ಇದು ಸಂಭಾಷಣೆ. ಉಪಲೋಕಾಯುಕ್ತ ಇವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಚೇರಿಗೆ ಕೇಳ್ತಾರೆ ಶ್ವೇತಾ ಅವರನ್ನ, ಏನು ಎತ್ತ, ಯಾವ ಊರು, ಏನು ಕೆಲಸ ಮಾಡ್ತಾರೆ ನಿಮ್ಮ ಯಜಮಾನ್ರು ಅಂತ ಕೇಳಿದಾಗ ಮೇಡಮ್ ಅವ್ರು ಹೇಳ್ತಾರೆ ಪೊಲಿಟಿಷಿಯನ್ಸ್ ಸರ್ ಅಂತ. ಓ, ಪೊಲಿಟಿಷಿಯನ್ಸ್ ಯಾರು, ಏನು ಅಂತ ಕೇಳಿದಾಗ ಮಾಜಿ ಶಾಸಕರು ಸರ್, ಬಸವರಾಜ್ ದಡೇಸುಗೂರು ಅಂತ ಹೀಗಂತ ಹೇಳ್ತಾರೆ. ಈಗ ಅನುಮಾನ ಮೂಡ್ತಾ ಇರೋದು, ಇವ್ರಿಗೆ ಎರಡನೇ ಮದುವೆ ಏನಾದರೂ ಆದ್ರ ಮಾಜಿ ಶಾಸಕರು, ಅಥವಾ ಅವರೇನಾದರೂ ಸುಳ್ಳು ಹೇಳಿಕೆ ಕೊಟ್ರ ಏನೋ ಗೊತ್ತಿಲ್ಲ, ನಾಟ್ ಎಟ್ ಕನ್ಫರ್ಮ್ಡ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶುಕ್ರಾಜ್, ಅಧಿಕಾರಿ ಶ್ವೇತಾ ಅವರ ಹೇಳಿಕೆ ನೋಡ್ತಾ ಇದ್ದಾರೆ, ದಡೇಸುಗೂರು ಅವರು ಎರಡನೇ ಮದುವೆ ಏನಾದರೂ ಆದ್ರ ಅಥವಾ ಶ್ವೇತಾ ಅವರು ಸುಮ್ಮನೆ ಸುಳ್ಳು ಹೇಳಿದ್ರ ಅನ್ನುವಂಥ ಅನುಮಾನ, ಕ್ಲಾರಿಫಿಕೇಶನ್ ಏನಾದರೂ ಸಿಗ್ತಾ ಇದ್ರ ಬಗ್ಗೆ? ಎಸ್ ಶರತ್, ಏನಂತಂದ್ರೆ ಈ ಒಂದು ಅನುಮಾನ ಇದೀಗ ಕೊಪ್ಪಳ ಜಿಲ್ಲೆಯಾದ್ಯಂತ ಕೂಡ ಎಲ್ಲ ಸಾರ್ವಜನಿಕರ ಒಂದು ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಏನು, ಕೊಪ್ಪಳ ಜಿಲ್ಲೆಯ ಒಂದು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ದಡೇಸುಗೂರು ಅವರು ಮತ್ತು ಏನು ಈ ಸದ್ಯ ಡಿಡಿ ಆಗಿದ್ದಾರೆ ವಿಜಯನಗರದ ಶ್ವೇತಾ ಅವರು, ಅವರ ಮಧ್ಯೆ ಈ ಅವರು ಏನು ಮಾಜಿ ಶಾಸಕರು ಬಸವರಾಜ್ ದಡೇಸುಗೂರು ಇದ್ದಾರೆ, ಅವರು ಶಾಸಕರ ಇದ್ದಂತಹ ಸಮಯದಲ್ಲಿ ಇಬ್ಬರ ನಡುವೆ ಒಂದು ರಂಪಾಟನೆ ನಡೆದಿತ್ತು. ಇಬ್ಬರ ನಡುವೆ ಒಂದು ರಾದ್ಧಾಂತ ಆಗಿ ಅದು ಇಡೀ ರಾಜ್ಯಕ್ಕೆ ಗೊತ್ತಾಗಿತ್ತು. ಇದೀಗ ಅವಾಗಲೇ ಅವ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡಿ ಬಂದಿರತಕ್ಕಂಥದ್ದು. ಏನಂತಂದ್ರೆ ಶಾಸಕರು ಎರಡನೇ ಮದುವೆ ಆಗಿದ್ದಾರ ಅಂತ. ಈ ಬಗ್ಗೆ ಶಾಸಕರು ಕೂಡ, ಮಾಜಿ ಶಾಸಕರು ಕೂಡ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು, ನಾನು ಯಾವುದೇ ರೀತಿ ಎರಡನೇ ಮದುವೆ ಆಗಿಲ್ಲ ಅಂತಂದು. ಆದ್ರೆ ಏನು, ಇತ್ತೀಚೆಗೆ ನಿನ್ನೆ ಅಷ್ಟೇ ಈ ಒಂದು ಉಪಲೋಕಾಯುಕ್ತರು ಈ ಒಂದು ವಿಜಯನಗರ ಒಂದು ಡಿಡಿ ಕಚೇರಿಗೆ ಭೇಟಿ ನೀಡಿದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ಆಗಿರ್ತಕ್ಕಂತಹ ಶ್ವೇತಾ ಅವ್ರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಯಾಕಂತಂದ್ರೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಆಗಿರೋದ್ರಿಂದ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಅಭಿವೃದ್ಧಿ ಆಗಿದೆ ಅನ್ನೋ ಒಂದು ಮಾತನ್ನು ಕೇಳ್ತಾರೆ. ಅದಾದ ನಂತರ ಅವರ ಒಂದು ಅಕೌಂಟ್ ಇಂದ ಮಾಜಿ ಶಾಸಕರಿಗೆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ. ಈ ಸಂದರ್ಭದಲ್ಲಿ ಯಾಕೆ ನೀವು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ಕೇಳಿದಾಗ, ಇಲ್ಲ ಅವರು ನಮ್ಮ ಯಜಮಾನ್ರು ಪಾಲಿಟಿಷಿಯನ್ ಇದ್ದಾರೆ ಅಂತ ಹೇಳಿದಾಗ, ಯಾರು ಪಾಲಿಟಿಷಿಯನ್ ಅಂತ ಕೇಳಿದಾಗ ಈ ಒಂದು ಮಾಹಿತಿ ಇದೀಗ ಬಹಿರಂಗ ಆಗಿರ್ತಕ್ಕಂಥದ್ದು. ಒಟ್ಟಾರೆ ನೋಡಿದ್ರೆ ಮಾಜಿ ಶಾಸಕರು ಗೊತ್ತಿಲ್ಲದೇನೆ ಈ ಒಂದು ಮಹಿಳಾ ಅಧಿಕಾರಿಯನ್ನ ಮದುವೆ ಆಗಿದ್ದಾರ, ಯಾಕಂತಂದ್ರೆ ಅವ್ರ ಜೊತೆ ಮೊದಲಿಂದ ನಂಟು ಇರೋದಕ್ಕೆ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರ್ತಾ ಇತ್ತು. ಇದೀಗ ಶ್ವೇತಾ ಅವರೇ ನಮ್ಮ ಯಜಮಾನ್ರು ಪಾಲಿಟಿಷಿಯನ್ ಅಂತಂದು ಹೇಳುವ ಮೂಲಕ ಈ ಒಂದು ಏನು ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಇದೀಗ ಸದ್ಯ ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಮಾಜಿ ಶಾಸಕ ಬಸವರಾಜ್ ದಡೇಸುಗೂರು ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗಿದೆ. ಯಾಕಂತಂದ್ರೆ ಅವರು ಚುನಾವಣೆ ಸಂದರ್ಭದಲ್ಲಿ ಅಫಿಡವಿಟ್ ನಲ್ಲಿ ಕೇವಲ ಒಂದೇ ಮದುವೆ ಆಗಿದೆ ಅಂತಂದು ಅವರು ಅಲ್ಲಿ ಸ್ಪಷ್ಟಪಡಿಸಿರ್ತಾರೆ. ಈ ಒಂದು ಹೇಳಿಕೆ ನೋಡಿದ್ರೆ ಅವರು ಎರಡು ಮದುವೆ ಆಗಿದ್ದಾರೆ ಅನ್ನೋ ಒಂದು ಅನುಮಾನ ಮೂಡಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಮಾಜಿ ಶಾಸಕರು ಚುನಾವಣೆ ವೇಳೆ ಒಂದು ತಪ್ಪು ಮಾಹಿತಿ ನೀಡಿದ್ರ ಅನ್ನೋ ಒಂದು ಅನುಮಾನ ಕೂಡ
ಇದೀಗ ಎಲ್ಲರಲ್ಲಿ ಮೂಡಿ ಬರ್ತಾ ಇದೆ ಶರತ್.